ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್, ಇಲ್ಲಿ ಯಾರಾದರೂ ನಿಮ್ಮ ಎಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ನಿಮ್ಮ ಲೈಫಿಗೆ ಮತ್ತೆ ಬರ್ತಾರಾ, ಈ ಒಂದು ಕ್ವಶನ್ಗೆ ಇಲ್ಲಿ ಗೈಡೆನ್ಸ್ ಸಿಗುವಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಅದರ ಮೇಲೆ ನಾನು ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವ್ದು ನಿಮಗೆ ರೆಸೊನೇಟ್ ಆಗೋಲ್ಲ ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ. ಸೊ ನೋಡೋಣ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಅದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಸೊ ಲೆಟ್ಸ್ ಟೇಕ್ ಅನದರ್ ಕಾರ್ಡ್. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ಈ ಒಂದು ಕಾರ್ಡ್ ಶಫ್ಲಿಂಗ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮನ್ನು ನೀವು ಹೇಳ್ಬೋದು. ಪಾಸಿಟಿವ್ ಮೈಂಡ್ಸೆಟ್ಟಿಂದ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗನ್ನು ನೋಡಿ. ಓಕೆ, ಸೊ ಲಾಸ್ಟ್ ಕಾರ್ಡ್ ಇದನ್ನು ತೊಗೊಂಡಿದ್ದೀನಿ. ಸೊ ಫಸ್ಟ್ ಏನಿದೆ ನೋಡೋಣ. ಫಸ್ಟ್ ಕಾರ್ಡ್ ದ ಫೂಲ್ ಕಾರ್ಡ್, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ 6 ಆಫ್ ಪೆಂಟಿಕಲ್ಸ್, ಥರ್ಡ್ ಒನ್ ಈಸ್ 10 ಆಫ್ ಪೆಂಟಿಕಲ್ಸ್, ಬ್ಯೂಟಿಫುಲ್ ಕಾರ್ಡ್ಸ್, 5 ಆಫ್ ಕಪ್ಸ್ ಆ್ಯಂಡ್ 6 ಆಫ್ ಕಪ್ಸ್. ಓಕೆ, ಸೊ ಒಂದು ಕ್ಲಿಯರಾಗಿ ಹೇಳಬೇಕು ಅಂತ ಅಂದರೆ ಅಪ್ ಟು 5 ಮಂತ್ಸ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಮ್ಯುನಿಕೇಷನ್ ಅಷ್ಟಾಗಿ ಇರೋದಿಲ್ಲ ಅಂತ ಹೇಳ್ಬೋದು. ಲೈಕ್ ನಿಮ್ಮ ಎಕ್ಸ್ಗೆ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಅವ್ರ ಕಡೆಯಿಂದ ನಿಮಗೆ ಇನ್ನೂ 5 ಮಂತ್ಸ್ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರೋಲ್ಲ. ಆಫ್ಟರ್ 5th ಮಂತ್ 6 ಮಂತ್ ಬರ್ತಿದ್ದ ಹಾಗೆ ಇಲ್ಲಿ ಅವರು ನಿಮ್ಮ ಲೈಫಿಗೆ ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ ವಿತ್ ಕಮಿಟ್ಮೆಂಟ್. ಸೊ ಒಂದು ಕಮಿಟ್ಮೆಂಟ್ ಮೂಲಕ ಅವರು ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಇದೆ. ಸೊ ತುಂಬ ಡ್ರೀಮ್ ಮಾಡಿದ್ರಿ ಅಂತ ಬರ್ತಾ ಇದೆ, ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಮಾಡಿದ್ರಿ, ಇವ್ರ ಜೊತೆಗೆ ಒಂದು ಫ್ಯಾಮಿಲಿನ ನೋಡಬೇಕು, ಹ್ಯಾಪಿಯಾಗಿರಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ರಿ. ಆ್ಯಂಡ್ ಕರೆಂಟ್ಲಿ ಕಮ್ಯುನಿಕೇಷನ್ ಇಲ್ಲ ನಿಮ್ಮಿಬ್ಬರ ಮಧ್ಯೆ. ಬಟ್ ನಿಮಗೆಲ್ಲೋ ಒಂದು ಕಡೆ ಅನಿಸ್ತಾ ಇರ್ಬೋದು ಅವ್ರಿಗೆ ಮತ್ತೊಂದು ರಿಲೇಷನ್ಶಿಪ್ ಇದೆಯಾ ಏನು ಅಂತ. ಸೊ ಈ ಮೆಸೇಜಸ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರಿಗೆ ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ದ ಫುಲ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ ಲಾಯಲ್ ಆಗಿ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ದೂರ ಆಗಿದ್ರೂ ರೀಸೆಂಟಾಗಿ ಬ್ರೇಕಪ್ ಆಗಿರ್ಬೋದು, ಅಥವಾ 1 ಇಯರ್ ಆಗಿರ್ಬೋದು ನಿಮ್ಮ ಬ್ರೇಕಪ್ ಆಗಿ, ಅದರ್ವೈಸ್ ವಿತಿನ್ 1 ಇಯರ್ ಇಲ್ಲಿ ಬ್ರೇಕಪ್ ಆಗಿರ್ಬೋದು. ಈ ಪರ್ಸನ್ ಇನ್ನೂ ಲಾಯಲ್ ಆಗಿ ಇದ್ದಾರೆ. ಇವರು ಮತ್ತೆ ಯಾವುದೇ ರೀತಿ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇಲ್ಲ. ಸೊ ಇವ್ರಿಗೆ ಒಂದು ಥಾಟ್ಸ್ ಇದೆ, ಒಂದು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಾದಮೇಲೆ ಮತ್ತೆ ನಿಮ್ಮ ಹತ್ತಿರ ಬಂದು ಇವರು ಕಾಂಟ್ಯಾಕ್ಟ್ ಮಾಡಬೇಕು, ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಇಲ್ಲಿ ಒಂದು ರೈಟ್ ಪರ್ಸನನ್ನು ಚೂಸ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಬಿಕಾಸ್ ಈ ಪರ್ಸನಿಂದ ನಿಮ್ಮ ಲೈಫ್ ಇನ್ನೂ ಬ್ರೈಟ್ ಆಗಿರುತ್ತೆ, ಇನ್ನೂ ಖುಷಿಯಾಗಿ ನಿಮ್ಮನ್ನು ನೋಡ್ಕೊಳ್ತಾರೆ ಇವರು. ಸೊ ಕರೆಂಟ್ಲಿ ಏನೇ ಒಂದು ಡಿಸ್ಟೆನ್ಸ್ ಇದ್ರೂ ಇನ್ ಫ್ಯೂಚರ್ ಅದೆಲ್ಲವೂ ಕಡಿಮೆ ಆಗುತ್ತೆ, ಇಲ್ಲಿ ರಿಯೂನಿಯನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು 5 ಮಂತ್ಸ್ ಏನು ನೀವು ಏನಾದರೂ ಟ್ರೈ ಮಾಡ್ತೀರಾ ಮಾತಾಡೋಕ್ಕೆ ಅಂತ ಅಂದರೆ ಅವ್ರ ಕಡೆಯಿಂದ ಯಾವುದೇ ಪಾಸಿಟಿವ್ ಫೀಡ್ಬ್ಯಾಕನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಬಿಕಾಸ್ ಅವ್ರಿಗೆ ಈ ಒಂದು ಟೈಮಲ್ಲಿ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಅವರ ಲೈಫ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದ್ರ ಕಡೆ ಅವ್ರು ಗಮನ ಕೊಡ್ತಾ ಇದ್ದಾರೆ. ಅದೆಲ್ಲವೂ ಒಂದು ಫುಲ್ಫಿಲ್ಮೆಂಟ್ ಅವ್ರು ನೋಡೋವರೆಗೂ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋದಾಗಲಿ, ನಿಮ್ಮ ಹತ್ರ ಮುಂಚೆ ಥರ ಮಾತಾಡೋದಾಗಲಿ ಅಷ್ಟಾಗಿ ಮಾಡೋದಿಲ್ಲ ಅಂತ ಬರ್ತಾ ಇದೆ. ದ ಫುಲ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳ್ಬೋದು. ಇವ್ರಿಗೆ ಏಜ್ ಆಗಿರ್ಬೋದು, ಒಂದು ನಿಮಗಿಂತ ಎಲ್ಡರ್ ಅಂತ ಹೇಳ್ತೀನಿ.
ನಿಮಗಿಂತ ಎಲ್ಡರ್ ಪರ್ಸನ್ ಇದ್ದಾರೆ ಇವರು. ಆ್ಯಂಡ್ ತುಂಬ ಮೆಚ್ಯೂರ್ಡ್ ಪರ್ಸನ್, ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಸ್ವಲ್ಪ ಇಲ್ಲಿ ಒಂದು ಸ್ಟೆಪ್ ಗೊತ್ತೋ ಗೊತ್ತಿಲ್ಲದೇನೋ ನೀವು ಏನೋ ಮಾಡೋಕ್ಕೆ ಹೋಗಿ ತುಂಬ ಓವರ್ ಕಾನ್ಫಿಡೆನ್ಸಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಥವಾ ಇನ್ನೊಂದೇನೋ ಹೇಳಿ ನಾನು ಇವ್ರನ್ನ ಉಳಿಸ್ಕೊತೀನಿ ಅಂತ ಹೋದರೆ ಇಲ್ಲಿ ಈ ರಿಲೇಷನ್ಶಿಪ್ ಬ್ರೇಕ್ ಡೌನ್ ಆಗುವಂಥದ್ದು ನೋಡಬೇಕಾಗತ್ತೆ. ಸೊ ಇದು ಟ್ಯಾರೋ ಕಡೆಯಿಂದ ಬರ್ತಾ ಇರುವಂಥ ಗೈಡೆನ್ಸ್. ಸೊ ಟೇಕ್ ಸ್ಟೆಪ್ಸ್ ಕೇರ್ಫುಲಿ ಅಂತ ಹೇಳ್ತೀನಿ. ಸೊ ಏನು ಹೆಜ್ಜೆ ಇಡ್ತೀರಾ ಅದನ್ನು ಆದಷ್ಟು ಎಚ್ಚರವಾಗಿ ಇಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲೂ ಸಹ ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಗೈನ್ ಇವರು ಒಂದು ಜಾಯಿಂಟ್ ಫ್ಯಾಮಿಲಿಯನ್ನು ನೋಡಬೇಕು ಅಥವಾ ಒಂದು ಹ್ಯಾಪಿ ಫ್ಯಾಮಿಲಿಯನ್ನು ನಿಮ್ಮ ಜೊತೆ ನೋಡಬೇಕು ಅಂತ ಅವರು ತುಂಬ ಡ್ರೀಮ್ ಇಟ್ಕೊಂಡಿದ್ದಾರೆ. ಮುಂಚೆನೂ ನಿಮ್ಮ ಹತ್ರ ಹೇಳಿರ್ಬೋದು. ಆ್ಯಂಡ್ ಅದೆಲ್ಲವೂ ಒಂದು ಡ್ರೀಮ್ಸ್ ಏನು ನೀವು ಮಾಡಿದ್ರಿ ಅದೆಲ್ಲವೂ ಅವ್ರಿಗೆ ನೆನಪಿದೆ. ಆ್ಯಂಡ್ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ. ಸೊ ಈ ಪರ್ಸನ್ ಡಿಸೈಡ್ ಆಗಿದ್ದಾರೆ ಮದುವೆ ಅಂತ ಆದರೆ ನಾನು ಇವರನ್ನೇ ಆಗೋದು ಅಂತ ಅವ್ರ ಮೈಂಡಲ್ಲಿ ಅವ್ರು ಫಿಕ್ಸ್ ಆಗಿದ್ದಾರೆ ಆಲ್ರೆಡಿ. ಸೊ ಕರೆಂಟ್ಲಿ ನೋ ಕಾಂಟ್ಯಾಕ್ಟ್ ಅಥವಾ ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು, ಈ ಸಿಚುವೇಶನ್ ನೀವು ನೋಡ್ತಾ ಇದ್ದರೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇದೆಲ್ಲೋ ಒಂದು ಕಡೆ ವರ್ಕ್ ಆಗುತ್ತಾ ಆಗಲ್ವಾ ಅಂತ. ಸೊ ಜಸ್ಟ್ ಬಿ ಪೇಷನ್ಸ್ ಅಂತ ಹೇಳ್ತೀನಿ. ಬಿ ವಿತ್ ಪೇಷನ್ಸ್. ಸ್ವಲ್ಪ ತಾಳ್ಮೆಯಿಂದ ಈ ಒಂದು ರಿಲೇಷನ್ಶಿಪ್ಗೆ ನೀವು ಇನ್ನೂ ಸ್ವಲ್ಪ ಟೈಮನ್ನು ಕೊಟ್ಟು ನೋಡಿ ಅಂತ ಹೇಳ್ತೀನಿ. ಜಸ್ಟ್ ಎಲ್ಲ ಒಂದೇ ಸಲಕ್ಕೆ ಒಂದು ಸರಿ ಇದಾಗೋಯ್ತು ಅಂತ ನೀವೇನೋ ಒಂದು ಡಿಸಿಷನ್ ತಗೊಳ್ಳೋದಲ್ಲ. ಸೊ ಸ್ವಲ್ಪ ಟೈಮ್ ಕೊಡಿ ಇದಕ್ಕೆ, ಬಿಕಾಸ್ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಲ್ವಾ. ಸೊ ಆಫ್ಟರ್ 5 months ನಿಮ್ಮ ಲೈಫಲ್ಲಿ ಮತ್ತೆ ಇವರು ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ 6 months ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಯಾರೆಲ್ಲ ನೋಡಿದ್ರಿ. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿತ್ತು. ಇಫ್ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು, ಹೀಲಿಂಗ್ ಸೆಷನ್ಸ್, ಅದರ್ವೈಸ್ ನಿಮಗೆ ಕೋರ್ಸಸ್ನ ಕಲಿಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಏನೇ ಇದ್ರೂ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು.